ಕಲಬುರಗಿಯಲ್ಲಿ ಸಕ್ರಿಯವಾಗಿದೆಯಾ ಹನಿ ಗ್ಯಾಂಗ್? ಯುವತಿಯರನ್ನ ಬಳಕೆ ಮಾಡಿ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯರ ಪರಿಚಯ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಬಳಿಕ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಆಟವನ್ನ ಆಡ್ತಾ ಇದ್ದಾರಂತೆ. ಅಧಿಕಾರಿಗಳು ಉದ್ಯಮಿಗಳಿಗೆ ಗ್ಯಾಂಗ್ನಿಂದ ಹನಿ ಟ್ರ್ಯಾಪ್, ಸಂತ್ರಸ್ತೆಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಕಲಬುರಗಿಯಲ್ಲಿ ಸಂಘಟನೆಯ ಮುಖಂಡರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಕ್ರಿಯವಾಗಿದೆಯಾ ಹಾಗಿದ್ರೆ ಹನಿ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆಗಳು. ಯುವತಿಯರನ್ನ ಬಳಕೆ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾರೆ, ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಆ ಬಳಿಕ ಫ್ರೆಂಡ್ಶಿಪ್ ಮಾಡಿಕೊಂಡ ಬಳಿಕ ಅವರು ಯಾವ ರೀತಿಯಾಗಿ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡು ಆ ನಂತರ ಹನಿ ಟ್ರ್ಯಾಪಿಗೆ ಯುವತಿಯರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಸ್ಟೇಷನ್ ಬಜಾರ್ನಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರುವಂತದ್ದು. ಸಂತ್ರಸ್ತೆ ದೂರು ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಯಾಕಣ ಎಡಗೇಡ್ರಿ ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ, ಕಮಲಾಪುರ. ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಾಡಿಗೆ ಅವ ನಿನ್ನ ಪಾಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದುಡ್ಡು ಮುಗಿಸ್ಬಿಟ್ಟು ಆ ಕಡೆ ಅಷ್ಟೇ. ಅದೆಲ್ಲ ಯಾಕಣ ಎಡಗೇಡ್ರಿ ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ, ಕಮಲಾಪುರ. ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಾಡಿಗೆ ಅವ ನಿನ್ನ ಪಾಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದುಡ್ಡು ಮುಗಿಸ್ಬಿಟ್ಟು ಆ ಕಡೆ ಅಷ್ಟೇ. ರೈಟ್ ರೆಡ್ರಿ ಅದೆಲ್ಲ ಯಾಕಣ ಎಡಗೇಡ್ರಿ ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸೊಂದು ನಿಂದು ಕ್ಲಿಯರ್ ಐತೆ ನೋಡವ, ಯಾವುದು ಇದು ಇಲ್ಲ ನೋಡು. ಹಾಂ, ಬಸ್ಸೊಂದು ನಿಂದು ಅವ್ನ ತಂಟೆಗೆ ನೀವು ಹೋಗಂಗಿಲ್ಲ, ನಿನ್ನ ತಂಟೆಗೆ ಅವ ಹೋಗಂಗಿಲ್ಲ. ಬಸ್ಸು ಪೊಲೀಸ್ ಗೊತ್ತಲ್ಲ, ಕಮಲಾಪುರ. ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಾಡಿಗೆ ಅವ ನಿನ್ನ ಪಾಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದುಡ್ಡು ಮುಗಿಸ್ಬಿಟ್ಟು ಅಷ್ಟೇ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್, ಏನು ಓಂ ಪ್ರಕಾಶ್, ಏನಿದು ಪ್ರಕರಣ? ಹನಿ ಟ್ರ್ಯಾಪ್ ಆರೋಪ ಕೇಳಿ ಬರ್ತಾ ಇರೋದು ನಿಜಾನಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಖಂಡಿತವಾಗೂ ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಒಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂಥದ್ದು. ಅದಕ್ಕೆ ಪೂರಕ ಎಂಬುವಂತೆ ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ಭಾಗಿಯಾಗಿದ್ದಂಥ ಯುವತಿಯರೇ ಏನು ಇದೀಗ ಆ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು ಬಹಿರಂಗಪಡಿಸಿರುವಂಥದ್ದು. ಇಬ್ಬರು ಮಹಾರಾಷ್ಟ್ರ ಮೂಲದ ಯುವತಿಯರು ಮತ್ತು ಒಬ್ಬರು ಕಲಬುರಗಿ ಜಿಲ್ಲೆಯ ಯುವತಿ, ಈ ಮೂರು ಜನರು ಕೂಡ ಏನು ಈ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಭಾಳ ಪ್ರಮುಖವಾಗಿ ಅಂದರೆ ಈ ಹನಿ ಟ್ರ್ಯಾಪ್ ನಡೆಸ್ತಾ ಇರುವಂಥ ಏನು ಯುವಕರ ಟೀಮ್ ಏನಿದೆ ಅದು ಈ ಯುವತಿಯರನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಮಾಡಿಕೊಂಡು ಅವರನ್ನು ಅದಾದ ಬಳಿಕ ಅವರ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ಒಂದಷ್ಟು ದುಡ್ಡು ಕೂಡ ನೆರವು ನೀಡೋದಾಗಿ ಹೇಳಿ ಅವರನ್ನು ಕರೆಸ್ಕೊಂಡು ಅದಾದ ಬಳಿಕ ಅಧಿಕಾರಿಗಳಿಗೆ ಮತ್ತು ಉದ್ಯಮಿಗಳಿಗೆ ಏನು ಇವರು ಬಲೆಯನ್ನು ಬೀಸಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಗಂಭೀರ ಆರೋಪವನ್ನು ಕೂಡ ಯುವತಿಯರು ಮಾಡಿರುವಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಭಾಗಿಯಾಗಿರುವಂಥ ಯುವತಿಯರೇ ಹೇಳಿರುವಂಥದ್ದು ಅಂದರೆ ಸಾಕಷ್ಟು ಕೆಲವೊಂದಷ್ಟು ಉದ್ಯಮಿಗಳ ಬಳಿ ಏನು 35 ಲಕ್ಷ ಹಣವನ್ನು ಕೂಡ ವಸೂಲಿ ಮಾಡಿದ್ದಾರೆ. ಮತ್ತೊಬ್ಬ ಕಾನ್ಸ್ಟೇಬಲ್ ಹತ್ರ ಕೂಡ ಏನು 7 ಲಕ್ಷ ರೂಪಾಯಿ ಹಣವನ್ನು ಕೂಡ ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹೇಳಿರುವಂಥದ್ದು. ಇವರು ಯಾವುದೋ ಒಂದು ವಿಚಾರಕ್ಕೆ ಕಾನ್ಸ್ಟೇಬಲ್ ಹತ್ರ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಲಾಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹತ್ರ ತಿಳಿದಂಥ ಸಂದರ್ಭದಲ್ಲಿ ಆತನ ಬಳಿಯೂ ಕೂಡ ಅಂದರೆ ಯುವತಿಯ ಮೂಲಕ ಆಕೆಯನ್ನು ಪರಿಚಯ ಮಾಡಿಸ್ಕೊಂಡು ಅವರಿಬ್ಬರು ಕೂಡ ಮಾತಾಡಿರುವಂಥದ್ದು. ಕೆಲವೊಂದಷ್ಟು ವಿಡಿಯೋ ಚಾಟ್ಗಳೆಲ್ಲವೂ ಕೂಡ ಇಟ್ಕೊಂಡು ಅವರ ಬಳಿ 7 ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪಕ್ಕೆ ಮಾಡಿರುವಂಥದ್ದು. ಅದಾದ ಬಳಿಕ ಬೆಂಗಳೂರು ಮೂಲದ
ಓರ್ವ ಉದ್ಯಮಿಯಿಂದ ಒಟ್ಟು 35 ಲಕ್ಷ ರೂಪಾಯಿ ಹಣವನ್ನು ಕೂಡ ಇವರು ವಸೂಲಿ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಬ್ಯಾಂಕ್ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಮೊದಲಿಗೆ ಯಾವೆಲ್ಲ ಉದ್ಯಮಿಗಳು ಇದ್ದಾರೆ ಅಂಥವರಿಗೆ ಈ ಯುವತಿಯರ ಮುಖಾಂತರ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಜೊತೆಗೆ ಬೇರೆ ಬೇರೆ ಕಡೆ ಅವರನ್ನು ಕರೆಸಿ ಅವರ ಜೊತೆ ಸಲುಗೆಯಿಂದ ಸಲುಗೆಯಿಂದ ಇರೋದಕ್ಕೆ ಮುಂದಾಗಿರ್ತಾರೆ. ಅವರಿಬ್ಬರು ಇರುವಂಥ ಕೆಲವೊಂದಷ್ಟು ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಕೊಂಡು ನಂತರ ಆ ಉದ್ಯಮಿಗೆ ಹೆದರಿಸುವಂಥ ಕೆಲಸಕ್ಕೆ ಮುಂದಾಗಿ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು. ಅದಾದ ಬಳಿಕ ಆ ಹಣಕ್ಕೆ ಸಂಬಂಧಪಟ್ಟ ಈ ಯುವತಿಯರಿಗೂ ಕೂಡ ಒಂದಷ್ಟು ಕಡಿಮೆ ಹಣ ಕೊಟ್ಟು ಕಳಿಸಿರುವಂತದ್ದು ಅನ್ನುವಂಥ ಆರೋಪ ಇದೀಗ ಯುವತಿಯರು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಓರ್ವ ಆರೋಪಿ ಏನು ರಾಜು ಲಿಂಕ್ಟಿ ಅನ್ನುವಂಥ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ ಇಂದು ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯದಲ್ಲಿ ಗಣಪನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಇಂದು ಬೆಳಿಗ್ಗೆಯಿಂದಲೇ ಗಣಪತಿಗೆ ಹಲವು ವಿಶೇಷ ಅಭಿಷೇಕಗಳು ನೆರವೇರಿದ್ದು ಬಳಿಕ ದೇವರಿಗೆ ಬೆಳ್ಳಿ ಅಲಂಕಾರವನ್ನು ಮಾಡಲಾಗಿದೆ. ಇಡೀ ದಿನ ಬರುವ ಭಕ್ತರಿಗೆ ಪ್ರಸಾದ ವಿನಿಯೋಗ ಇರಲಿದ್ದು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದ ಜಿಮ್ ರವಿ ತಮ್ಮ ಸಂತೋಷವನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಹಂಚಿಕೊಂಡ್ರು. 30 ವರ್ಷಗಳಿಂದ ನಾನು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಯಿತು. ಚಿತ್ರರಂಗದಲ್ಲಿ ಸದ್ಯಕ್ಕಾಗಿರುವ ಸಂಕಷ್ಟ ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತೀನಿ ಅಂತ ಹೇಳಿದರು. ಸುಮಾರು 30 ವರ್ಷಗಳಿಂದ ಬರ್ತಾ ಇದ್ದೀನಿ. ನೀವು ಸಹ ದೇವ್ರ ದರ್ಶನ ಮಾಡಿ ನಾವು ಇವತ್ತು ಭಗವಂತನ ಕೃಪೆಗೆ ಪಾತ್ರ ಆಗೋಕ್ಕೆ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಬೆಳಗಿನ ಜಾವ ದರ್ಶನ ಮಾಡಿದ್ದೀವಿ, ತುಂಬ ಖುಷಿಯಾಯಿತು. ನಿಮಗೂ ಸಹ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಜೊತೆಗೆ ಇವತ್ತು ನಮ್ಮ ಚಿತ್ರರಂಗಕ್ಕೆ ಆಗಿರೋ ಸಂಕಷ್ಟ ಪರಿಹಾರ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೃದಯ ತುಂಬಿ ಕೇಳ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಬೆಂಗಳೂರಿನ ಜಯನಗರದ 4ನೇ ಹಂತದ ವಿನಾಯಕ ದೇವಸ್ಥಾನದಲ್ಲೂ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಮುಂಜಾನೆ 6 ಗಂಟೆಯಿಂದ ವಿನಾಯಕನಿಗೆ ಪೂಜೆ ಪ್ರಾರಂಭವಾಗಿದ್ದು ವಿಶೇಷವಾಗಿ ಕಬ್ಬು, ತೆಂಗಿನಕಾಯಿ, ಜೋಳ, ವಿವಿಧ ಹೂಗಳಿಂದ ವಿನಾಯಕನಿಗೆ ಅಲಂಕಾರ ಮಾಡಲಾಗಿದೆ. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ರಾತ್ರಿ 9 ಗಂಟೆಯವರೆಗೂ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಗೌರಿ ಗಣೇಶ ಹಬ್ಬದ ಸಂಭ್ರಮದ ಹಿನ್ನೆಲೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಬೆಳಿಗ್ಗೆನೇ ಮಾರ್ಕೆಟಲ್ಲಿ ಜನಜಂಗುಳಿ ಇತ್ತು. ಹಬ್ಬದ ವಸ್ತು ಖರೀದಿಗೆ ಜನ ಮುಂದಾಗಿದ್ರು. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳನ್ನು ಖರೀದಿಸುವಲ್ಲಿ ಜನ ಈಗಲೂ ಕೂಡ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿನ್ನೆಗಿಂತ ಇವತ್ತು ಹೂವಿನ ಬೆಲೆ ಏರಿಕೆ ಆಗಿದೆ. ಬೆಳಗಾವಿಯಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಮನೆ ಮಾಡಿದ್ದು ಗಲ್ಲಿಯಲ್ಲೂ ಗಣೇಶ ಮೂರ್ತಿಗಳ ದರ್ಬಾರ್ ಜೋರಾಗಿದೆ. ವಿವಿಧ ಗಲ್ಲಿಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನ ಈಗಾಗಲೇ ಮಾಡಲಾಗಿದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಗಣೇಶ ಪ್ರತಿಷ್ಠಾಪನೆ